ನೋಡ್ತಾ ಹೋಗ್ರಿ ಗೊತ್ತಾಗ್ತದ. ಅಲ್ಲಿ ಪಾಪ ಬಜರಂಗ ದಳದ್ದು ಯಾವುದೋ ಶಿವಸೇನೆ ರಾಮಚಂದ್ರ ಜೈ ಶ್ರೀರಾಮ್ ಅಂತೇಳಿ CGP ಏನು ಒಂದು ಹಳ್ಳಿಗಳಲ್ಲಿ ಶಿಕ್ಷಣ ಸರಿಯಾಗಿಲ್ವೋ, ಕಟ್ಟಡ ಸರಿಯಾಗಿಲ್ವೋ, ಮತ್ತೇನಿರೋದು ಕೇಳಿಗೆ ಬಂದಾಗ ಅವ್ರ ಮೇಲೆ ದಾಳಿ ಮಾಡಿಸ್ತಾರೆ, ವ್ಯವಸ್ಥಿತವಾದ ದಾಳಿ ಆಗ್ತದೆ. ಈ ದಾಳಿ ಸರಿನಾ? ಹೋಗಲಿ, ಅವ್ರು ಏನೋ ಹೇಳಿ BJPಗರು ಆಡಳಿತದಲ್ಲಿದ್ದಂಥವ್ರು ಯುವಕರಾದರೂ ವಿಚಾರ ಮಾಡ್ಬೇಕಲ್ಲ. ಇವ್ರು ಯಾರು ಸಲುವಾಗಿ ಮಾಡ್ತಾ ಇದ್ದಾರೆ? CGPಗಳು ಜಂಜಿಗಳು ಯಾರು? ನಮ್ಮೆಲ್ಲರ ಸಲುವಾಗಿ. ಅಲ್ಲಿ ಯಾವ ಪಾರ್ಟಿ ಪಂಗಡ ಇಲ್ಲ. ಅವರು ಈವನ್ BJP ಮತ್ತು ಕಾಂಗ್ರೆಸ್ ಯಾವ್ದು ಬೇಡಪ್ಪ ನಮಗೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಇವರು ಇಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರಲಿ, ಯಾರೂ ಇರಲಿ, ಅಲ್ಲೇ ಸರಿಯಾಗಿ ಶಿಕ್ಷಣ ಕೊಡ್ತಾ ಇದ್ರೆ, ಸರಿಯಾಗಿ ಶಿಕ್ಷಣ ಇತ್ತಪ್ಪ ಅಂತಂದ್ರೆ, ಕಟ್ಟಡ ಸರಿಯಾಗಿತ್ತಂದ್ರೆ, ಶಿಕ್ಷಣ ಸರಿಯಾಗಿ ಬರ್ತಿದ್ರೆ, ಬಿಸಿ ಊಟ ಸರಿಯಾಗಿತ್ತು, ಎಲ್ಲ ಸರಿ ಇತ್ತಪ್ಪ ಅಂತಂದ್ರೆ ಫೋಟೋ ತೆಗಿಬೇಡ್ರಿ, ನೀನು ಹೋಗ್ಬೇಡ್ರಿ ಅಂತ ಹೇಳುವಂಥ ಆದೇಶ ಹೊರಡಿಸೋ ಅವಶ್ಯಕತೆ ಏನಿತ್ತು? ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು, ರಾಜಸ್ಥಾನ ಸರ್ಕಾರಕ್ಕಾಗಿರ್ಬೋದು, ಮಧ್ಯಪ್ರದೇಶ ಸರ್ಕಾರಕ್ಕಾಗಿರ್ಬೋದು, ಇನ್ನುಳಿದ ರಾಜ್ಯಗಳಲ್ಲಿ ಯಾಕೆ ಬೇಕಾಗಿತ್ತಪ್ಪ ಅದು ಆದೇಶ ಹೊರಡಿಸೋದು? ಅದ್ರ ಜೊತೆಗೆ ಒಂದು ದಾಂಧಲಿ ಮಾಡಿಸುವಂಥದ್ದು, ಮೈ ಮೇಲೆ ಏರು ಹೊಡೆಯುವಂಥದ್ದು. ರಾಂಕಾ ರಾಜಸ್ಥಾನದವರು ಈ CGPಯ ಲೀಡರ್ ಯುವಕರು ಅವ್ರನ್ನೂ ಹೊಡೆದಿದ್ದಾರೆ, ಅರಿವಿ ಹರಿದಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಅದೆಲ್ಲ ನೋಡಿದಾಗ ಇವರು ಶಿಕ್ಷಣ ವಿರೋಧಿಗಳ ಅನ್ನುವಂಥ ಪ್ರಶ್ನೆ ಪಾಪ ಯುವಕರಲ್ಲಿಲ್ಲ. ಇವತ್ತು ಅವರು ಕೂಗಿದ್ದು ಮಾಡಿದ್ದು ನೋಡಿದಾಗ ಇವರು BJPಗೆ ಸಂಬಂಧಿಸಿದವರು, ಸಂಘ ಪರಿವಾರಕ್ಕೆ ಸಂಬಂಧಿಸಿದವರು ಅಂತೇಳಿ ಯಾರಾದರೂ ಹೇಳ್ಬೋದು ಅದನ್ನು. ಈಗಾಗಲೇ ದೊಡ್ಡ ಪ್ರಮಾಣದ ರಾಜ್ಯ ಮತ್ತು ದೇಶ ಮಟ್ಟದ ಚರ್ಚೆನೂ ಆಗಲಿಕ್ಕೆ ಶುರುವಾಗಿದೆ. ಯಾವ CGPಗಳು, ಯಾರು ಜಂತಿಗಳು ಶಿಕ್ಷಣ ಬೇಕಪ್ಪ ಎಲ್ಲರಿಗೂ ಅಂಥೇಳಿ ಹೋರಾಟಗಳಿದ್ದಾರೋ ಆ ಯುವಕರನ್ನು ಹೊಡೆಯುವಂಥ ಕಲ್ಲು ಉಗಿಯುವಂಥ ಹೆಸರೆಲ್ಲ ಬಿಡ್ತಾರೆ. ನೋಡ್ರಿ ದೃಶ್ಯಗಳು ಗೊತ್ತಾಗಿಬಿಡ್ತದೆ. ಒಬ್ಬ ಯುವಕನಂತೆ ಪಾಪ ಕೆಡಿಗೆ ಬಡಿದರು, ಏನೆಲ್ಲ ಮಾಡಿದ ಹುಡುಗನ, ಇವೆಲ್ಲ ಆಗಬಾರದು. ಅವ್ರು ಯಾರು ಸಲುವಾಗಿ ಮಾಡ್ತಾ ಇದ್ದಾರೆ? ಇದು ನಾವೆಲ್ಲರೂ ಇವತ್ತು ಸಂಘ ಪರಿವಾರದ ಯುವಕರು ಸಹಿತ ವಿಚಾರ ಮಾಡ್ಬೇಕಾಗಿದೆ. ನೋಡ್ರಿ, RSS ತಪ್ಪು ಸರಿನೋ ಬೇರೆ ವಿಷಯ, ಸಿದ್ಧಾಂತಗಳು ಬೇರೆ. ಆದರೆ ಯಾವುದೇ RSS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾರು ಇರ್ಬೋದು, ಕಲಿಬೇಡ್ರಿ, ಓದಬೇಡ್ರಿ, ಪುಸ್ತಕ ಹಿಡಿಬೇಡ್ರಿ ಎಲ್ಲೂ ಇಲ್ಲ. ಎಲ್ಲರೂ ವಿಶ್ವಗುರು ಗುರುವಂದನೆ ನಮ್ಮಲ್ಲಿ ನಡೀತದೆ. ಗುರುವಿನ ಪಾದ ಪೂಜೆ ಮಾಡುವಂಥದ್ದು, ಗುರುವಿನ ನಮಿಸುವಂಥ ಕೆಲಸಗಳು ನಡೀತಾವೆ. ಯಾಕಂದ್ರೆ ಶಿಕ್ಷಣ ನಮಗೆ ಬೇಕಂತೇಳಿ. ಆ ಶಿಕ್ಷಣ ಸರಿಯಾಗಿಲ್ಲದಾಗ, ಪ್ರಾಥಮಿಕ ಶಿಕ್ಷಣ ಸರಿಯಾಗಿಲ್ಲದಾಗ, ಮಾಧ್ಯಮಿಕ ಶಿಕ್ಷಣ ಸರಿಯಾಗಿಲ್ಲದಾಗ, ವಿದ್ಯಾರ್ಥಿಗಳು ಬೀದಿಗೆ ಬಂದಾಗ, ಆ ಬೀದಿಗೆ ಬಂದ